ಶ್ರೀ ಗುರುಭ್ಯೋ ನಮಃ. ಜ್ಯೋತಿಷ್ಯದ ಜಿಜ್ಞಾಸುಗಳಿಗೆ ವಂದನೆಗಳು. ವರಾಹಮಿಹಿರಾಚಾರ್ಯ ಕೃತ ಬೃಹಜ್ಜಾತಕದ ಚಿಂತನೆಯಲ್ಲಿ ನಾವಿದ್ದೇವೆ. ಮಂಗಳಾಚರಣೆಯನ್ನು ಈ ಮೊದಲು ಕಂಡಿದ್ದೇವೆ. ಯಾಕಾಗಿ ಈ ಗ್ರಂಥವನ್ನು ನಾನು ಪ್ರಾರಂಭಿಸುತ್ತಿದ್ದೇನೆ ಎನ್ನುವ ಸಂಗತಿಯನ್ನು ಶಾರ್ದೂಲ ವಿಕ್ರೀಡಿತ ಎನ್ನುವ ಛಂದಸ್ಸಿನ ಮೂಲಕ ಆಚಾರ್ಯರು ಹೇಳ್ತಾ ಇದ್ದಾರೆ. ಭೂಯೋಭಿ ಪಟುಬುದ್ಧಿಭಿ ಪಟುಧಿಯಾಂ ಹೋರಾಫಲಜ್ಞಪ್ತಯೇ ಶಬ್ದನ್ಯಾಯ ಸಮನ್ವಿತೇಷು ಬಹುಶಃ ಶಾಸ್ತ್ರೇಷು ದೃಷ್ಟೇಷ್ವಪಿ ಹೋರಾತಂತ್ರಮಹಾರಣವ ಪ್ರತರಣೆ ಭಗ್ನೋದ್ಯಮಾನಾಮಹಂ ಸ್ವಲ್ಪಂ ವೃತ್ತ ವಿಚಿತ್ರಮರ್ಥಬಹುಲಂ ಶಾಸ್ತ್ರಪ್ಲವಂ ಪ್ರಾರಭೆ. ಯಾಕಾಗಿ ಈ ಗ್ರಂಥವನ್ನು ನಾನು ಪ್ರಾರಂಭಿಸುತ್ತಿದ್ದೇನೆ ಎನ್ನುವ ಸಂಗತಿಯನ್ನು ಶಾರ್ದೂಲ ವಿಕ್ರೀಡಿತ ಎನ್ನುವ ಛಂದಸ್ಸಿನ ಮೂಲಕ ಆಚಾರ್ಯರು ಹೇಳ್ತಾ ಇದ್ದಾರೆ. ಇದರ ಅರ್ಥವನ್ನು ನೋಡುವುದಾದರೆ ಮೊದಲು ನಾವು ಅನ್ವಯವನ್ನು, ಶ್ಲೋಕದ ಯಾವ ರೀತಿಯಲ್ಲಿ ಅರ್ಥ ಹೊರಡಬೇಕಾದ ಸಂಗತಿಗಳು ಎನ್ನುವುದನ್ನು ನಾವು ನೋಡುವ. ಭೂಯೋಭಿಹಿ ಪಟುಬುದ್ಧಿಭಿಹಿ ಪಟುಧಿಯಾಂ ಹೋರಾಫಲಜ್ಞಪ್ತಯೇ. ಭೂಯೋಭಿಹಿ ಪಟುಬುದ್ಧಿಭಿಹಿ, ಬಹಳವಾದ ಬುದ್ಧಿವಂತರುಗಳಿಂದ ಕೂಡಿದ ಮತ್ತಷ್ಟು ಬುದ್ಧಿವಂತಿಕೆಯಲ್ಲಿ ಸಾಮರ್ಥ್ಯ ಉಳ್ಳವರು. ಹೋರಾಫಲಜ್ಞಪ್ತಯೇ, ಜಾತಕದ ತಿಳುವಳಿಕೆಯ ವಿಚಾರದಲ್ಲಿ ಶಬ್ದ ನ್ಯಾಯ ಸಮನ್ವಿತೇಷು, ತರ್ಕ ವ್ಯಾಕರಣಾದಿಗಳನ್ನು ತಿಳಿದವರು. ಬಹುಶಃ ಬಹಳ, ಶಾಸ್ತ್ರೇಷು ದೃಷ್ಟೇಷ್ವಪಿ, ಶಾಸ್ತ್ರಗಳನ್ನು ಕಂಡವರೂ ಕೂಡ. ಹೋರಾತಂತ್ರ, ಈ ಜಾತಕ ಚಿಂತನೆಯ, ಜ್ಯೋತಿಷ್ಯ ಚಿಂತನೆಯ ಮಹಾರಣವ ಪ್ರತರಣೆ, ಮಹಾಸಾಗರವನ್ನು ದಾಟಲು ಭಗ್ನೋದ್ಯಮಾನಾಂ, ಸಾಧ್ಯವಾಗದವರಾಗಿದ್ದಾರೆ. ಭಗ್ನರಾದ, ಉದ್ಯಮಾನ, ಯಶಸ್ಸನ್ನು ಪಡೆಯಲಿಲ್ಲ. ಪ್ರಯತ್ನಪಟ್ಟವರೂ ಕೂಡ ಮುರಿದ ಮನಸ್ಸುಳ್ಳವರಾಗಿದ್ದಾರೆ, ಅರ್ಥಾತ್ ಸೋತಿದ್ದಾರೆ. ಅದಕ್ಕೋಸ್ಕರ ಅಹಂ, ನಾನು, ಸ್ವಲ್ಪಂ ವೃತ್ತ ವಿಚಿತ್ರಂ ಅರ್ಥಬಹುಲಂ, ಸಣ್ಣ ಸಣ್ಣ ಮಾತುಗಳಿಂದ ಕೂಡಿದ ವಿಚಿತ್ರವಾದ ಅರ್ಥಬಾಹುಳ್ಯದಿಂದ ಕೂಡಿರುವ ಶಾಸ್ತ್ರ, ಈ ಶಾಸ್ತ್ರ ಪ್ಲವಂ ಎನ್ನುವ ನೌಕೆಯನ್ನು ಪ್ರಾರಂಭಿಸುತ್ತಿದ್ದೇನೆ. ಸಾಗರವನ್ನು ದಾಟಲು ನೌಕೆ ಎನ್ನುವುದು ಅನಿವಾರ್ಯ. ಹಾಗೆಯೇ ಈ ಜ್ಯೋತಿಷ್ಯ ಎನ್ನುವಂತಹ ದೊಡ್ಡ ಸಾಗರ ದಾಟಬೇಕಾದರೆ ನೌಕೆಯ ಅಗತ್ಯ ಬೇಕು. ಆ ನೌಕೆ ಯಾವುದು ಅಂತ ಕೇಳಿದರೆ ಅದು ಈ ಬೃಹಜ್ಜಾತಕ ಎನ್ನುವ ಜ್ಞಾನ ತಿಳುವಳಿಕೆಯ ಗ್ರಂಥ ಯಾವುದುಂಟೋ ಈ ನೌಕೆಯ ಮೂಲಕ ಈ ಶಾಸ್ತ್ರವನ್ನು ನೀವು ದಾಟಬಹುದು ಎನ್ನುವುದಾಗಿ ಆಚಾರ್ಯರು ತಿಳಿಸಿಕೊಡ್ತಾರೆ. ಆ ಕಾರಣಕ್ಕಾಗಿ ಪೂರ್ವಾಚಾರ್ಯರು ಹೇಳಿದಂತಹ ಅನೇಕ ಸಂಗತಿಗಳನ್ನು, ಸ್ವಲ್ಪಂ ವೃತ್ತ ವಿಚಿತ್ರ, ಎಲ್ಲವನ್ನು ಎಷ್ಟು ಸಾಧ್ಯ ಆಗುತ್ತದೋ ಅಷ್ಟು ಸಣ್ಣ ರೀತಿಯಲ್ಲಿ, ಸಣ್ಣ ಸಣ್ಣ ಮಾತಿನಲ್ಲಿ, ದೊಡ್ಡ ದೊಡ್ಡ ಸಂಗತಿಗಳನ್ನು ಸಣ್ಣ ಸಣ್ಣ ಮಾತಿನಲ್ಲಿ ಅವರು ತಿಳಿಸ್ತೇನೆ ಅಂತ ಅಭಿಪ್ರಾಯಪಡ್ತಾ ಗ್ರಂಥದ ಪ್ರಾರಂಭವನ್ನು ಮಾಡುತ್ತಾರೆ. ಜ್ಯೋತಿಷ್ಯವನ್ನು ಆಚಾರ್ಯರು ತಾನು ನೇರವಾಗಿ ಜ್ಯೋತಿಷ್ಯದ ಸಂಗತಿಗಳನ್ನು ಹೇಳುವುದಲ್ಲ. ಇದಕ್ಕೆ ಪೂರ್ವಾಚಾರ್ಯರನ್ನು ಆಧಾರವಾಗಿಟ್ಟುಕೊಂಡು ಈ ಮಾತನ್ನು ಹೇಳಿರ್ತಾರೆ. 18 ಋಷಿಗಳು ಜ್ಯೋತಿಷ್ಯ ಶಾಸ್ತ್ರ ಪ್ರವರ್ತಕರಾಗಿ ಗುರುತಿಸಲ್ಪಟ್ಟಿದ್ದಾರೆ. ಸೂರ್ಯ ಪಿತಾಮಹೋ ವ್ಯಾಸೋ, ವಸಿಷ್ಠೋತ್ರಿ ಪರಾಶರಃ, ಕಶ್ಯಪೋ ನಾರದೋ ಗರ್ಗೋ, ಮರೀಚಿರ್ಮನುರಂಗಿರಾಹ, ಲೋಮಶಃ ಪೌಲಿಶ್ಚೈವ, ಚ್ಯವನೋ ಯವನೋ ಭೃಗುಃ, ಶೌನಕೋಷ್ಟಾದಶಶ್ಚೈತೆ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ಶೌನಕಾದಿಗಳ ತನಕ ಸೂರ್ಯನಿಂದ ಹಿಡಿದು 18 ಮಂದಿ ಜ್ಯೋತಿಷ್ಯ ಶಾಸ್ತ್ರದ ಪ್ರವರ್ತಕರಿದ್ದಾರೆ. ಅವರೆಲ್ಲರ ಸಂಗತಿಗಳನ್ನು ಎಷ್ಟು ಸಾಧ್ಯ ಆಗದೋ ಅಷ್ಟು ಸಣ್ಣ ಮಾತಿನ ಮೂಲಕ ಹೇಳಲಿಕ್ಕೆ ಹೊರಟಿದ್ದಾರೆ. ಹಾಗೆಯೇ ಅನೇಕ ಬುದ್ಧಿವಂತರು ಎನ್ನಿಸಿಕೊಂಡವರು ಕೂಡ ಶಾಸ್ತ್ರದ ಆಳವನ್ನು ಅಥವಾ ಶಾಸ್ತ್ರ ಎನ್ನುವಂತಹ, ಜ್ಯೋತಿಷ್ಯ ಎನ್ನುವಂತಹ ಸಾಗರವನ್ನು ದಾಟಲು ಅಸಮರ್ಥರಾದ ಸಂಗತಿಗಳನ್ನು ಹೇಳುತ್ತಾರೆ. ಅದಕ್ಕೋಸ್ಕರ ಮೊದಲಾಗಿ ಭಗವಂತನ ಅನುಗ್ರಹ ಬೇಕು ಎನ್ನುವ ಕಾರಣಕ್ಕಾಗಿ ಮಂಗಳಾಚರಣೆಯಲ್ಲಿ ಸೂರ್ಯನನ್ನು ವಿಶೇಷವಾಗಿ ಸ್ಮರಿಸಿದ್ದಾರೆ. ಅದನ್ನು ಕಂಡಿದ್ದೇವೆ. ಅಲ್ಲದೆ ಪಟುಬುದ್ಧಿಭಿಹಿ ಪಟುಧಿಯಾಂ ಎನ್ನುವಲ್ಲಿ ಬುದ್ಧಿ ಶಕ್ತಿಗೆ ಸಂಗತಿಗಳಾದ ಅನೇಕ ವಿಚಾರವನ್ನು ತಿಳಿದುಕೊಳ್ಳಬೇಕು ಎನ್ನುವಂತಹ ಸಂಗತಿಯನ್ನು ಸೂಚ್ಯವಾಗಿ ಇಲ್ಲಿ ಹೇಳುತ್ತಾರೆ. ಮೊದಲಾಗಿ ಒಬ್ಬ ಬುದ್ಧಿವಂತನಾದವ
ದೇವತಾನುಗ್ರಹವನ್ನು ಪಡೆದುಕೊಂಡಿರಬೇಕು. ಸಿದ್ಧಮಂತ್ರೋ ಜಾನಾತಿ ಜಾತಕಂ, ಸಿದ್ಧ ಮಂತ್ರವನ್ನು ಸಿದ್ಧಿಸಿಕೊಂಡಿರಬೇಕು. ಅದಕ್ಕಾಗಿ ಸೂರ್ಯನ ಮಂತ್ರ ಮಂಗಳಾಚರಣೆಯ ಮೂಲಕವಾಗಿ ಹೇಳಲ್ಪಟ್ಟಿದೆ. ಮತ್ತೆ ಊಹಾಪೋಹ ಪಟುತ್ವವನ್ನು, ಸರಿಯಾದ ಚಿಂತನೆಯನ್ನು ಆತ ರೂಢಿಸಿಕೊಂಡಿರಬೇಕು. ಶುಶ್ರೂಷಾ ಶ್ರವಣಂ ಚೈವ ಗ್ರಹಣಂ ಧಾರಣಂ ತಥಾ ಊಹಾಪೋಹಾರ್ಥ ವಿಜ್ಞಾನಂ ತತ್ವಜ್ಞಾನಂ ಚ ಧೀಗುಣಾ. ತಿಳಿದುಕೊಳ್ಳುವ ಸಂಗತಿಗಳಲ್ಲಿ 7 ವಿಭಾಗಗಳನ್ನು ಸುಭಾಷಿತಕಾರ ಇಲ್ಲಿ ಉಲ್ಲೇಖಿಸ್ತಾನೆ. ಶುಶ್ರೂಷ, ಗುರು ಶುಶ್ರೂಷೆಯನ್ನು ಮಾಡಬೇಕು. ಆದಷ್ಟು ಗುರುಗಳ ಹಿರಿಯರ ಮಾತುಗಳನ್ನು ಕೇಳಬೇಕು. ಅದನ್ನು ಗ್ರಹಣ ಮಾಡಿ ಸರಿಯಾಗಿ ಚಿಂತಿಸಿಕೊಳ್ಳಬೇಕು. ಧಾರಣೆ ಮಾಡಬೇಕು, ಇಟ್ಟುಕೊಳ್ಳಬೇಕು. ಊಹಾಪೋಹ, ಅದನ್ನು ಮತ್ತಷ್ಟು ವಿಸ್ತಾರವಾಗಿ ಚಿಂತಿಸಿಕೊಳ್ಳುವಲ್ಲಿ ಪ್ರಯತ್ನಿಸಬೇಕು. ವಿಜ್ಞಾನ, ಮತ್ತಷ್ಟು ಆ ಸಂಗತಿಗಳಲ್ಲಿ ತನ್ನ ಚಿಂತನೆಯನ್ನು ಸೇರಿಸಬೇಕು ಎನ್ನುವ ತತ್ವಜ್ಞಾನದ ಗುಣಗಳು ಈ ರೀತಿಯಾಗಿದೆ ಅಂತ ಹೇಳುತ್ತಾನೆ. ಅಲ್ಲದೆ ಯಾಕೆ ಬುದ್ಧಿಶಕ್ತಿ ಎನ್ನುವುದು ಅಗತ್ಯ ಎಂದರೆ ಎಲ್ಲರಿಗೂ ಸಾಧಾರಣ ಗೊತ್ತಿದೆ. ಆರೋಗ್ಯ, ಬುದ್ಧಿ, ವಿನಯ, ಉದ್ಯಮ, ಶಾಸ್ತ್ರರಾಗ ಎನ್ನುವ 5 ಸಂಗತಿಗಳು ಒಂದು ಜ್ಞಾನವನ್ನು ಪಡೆದುಕೊಳ್ಳಬೇಕಾದರೆ ಅತ್ಯವಶ್ಯವಾದಂತಹ ವಿಚಾರ. ಮೊದಲು ಆರೋಗ್ಯ, ಸರಿಯಾದ ಆರೋಗ್ಯವನ್ನು ತಾನಿಟ್ಟುಕೊಳ್ಳಬೇಕು. ಅದಕ್ಕೆ ತನ್ನ ಪ್ರಯತ್ನದೊಟ್ಟಿಗೆ ದೇವತಾನುಗ್ರಹವು ಬೇಕಾಗುತ್ತದೆ. ಬೌದ್ಧಿಕವಾದಂತಹ ಸಾಮರ್ಥ್ಯ ಎರಡನೇದಾಗಿ ಗುರುತಿಸಿಕೊಳ್ಳುತ್ತದೆ. ವಿನಯವಂತಿಕೆ ಬೇಕು. ಉದ್ಯಮ, ಪ್ರಯತ್ನಶೀಲತೆ ಬೇಕು. ಶಾಸ್ತ್ರರಾಗ, ಶಾಸ್ತ್ರದಲ್ಲಿ ಅನುರಾಗ, ಆಸಕ್ತಿ ಎನ್ನುವುದು ಬೇಕು. ಈ 5 ಗುಣಗಳು ಒಂದು ಜ್ಞಾನದ ದಾರಿ ಎನ್ನುವುದಾಗಿ ಕಂಡುಕೊಂಡ್ರೆ, ಅಲ್ಲದೆ ಯಾಕೆ ಬೌದ್ಧಿಕವಾದ ಚಿಂತನೆ ಅತ್ಯಗತ್ಯ ಅಂತ ಕೇಳಿದ್ರೆ, ಇಷ್ಟಾನಿಷ್ಟ ವಿಪತ್ತಿಶ್ಚ ವ್ಯವಸಾಯ ಸಮಾಧಿತ ಸಂಶಯ ಪ್ರತಿಪತ್ತಿಶ್ಚ ಬುದ್ಧೇ ಪಂಚಗುಣಾನ್ ವಿದುಹು ಅಂತ. ಇಷ್ಟ ಯಾವುದು, ಅನಿಷ್ಟ ಯಾವುದು, ವಿಪತ್ತು ಯಾವುದು ಅಂತ ಬುದ್ಧಿಶಕ್ತಿಯಿಂದ ಯೋಚಿಸುವ ಸಾಮರ್ಥ್ಯ ಇರಬೇಕಂತೆ. ವ್ಯವಸಾಯ, ಉತ್ಸಾಹ ಬೇಕು. ಸಮಾಧಿತ, ಸ್ಥೈರ್ಯ, ಚಿತ್ತಸ್ಥೈರ್ಯ. ಒಂದು ವಿಷಯವನ್ನು ಹಿಡಿದುಕೊಂಡ್ರೆ ಅದನ್ನು ಪೂರ್ತಿಯಾಗಿ ಕಲಿತೇನೆ ಎನ್ನುವಂತಹ ಒಂದು ದಾರ್ಢ್ಯತೆ ನಮ್ಮೊಳಗೆ ಬೇಕಾಗುತ್ತದೆ. ಸಂಶಯ ಪ್ರತಿಪತ್ತಿಶ್ಚ, ಸಂಶಯ, ಒಳಗೆ ಆ ವಿಚಾರವಾಗಿ ನಾವು ಮತ್ತಷ್ಟು ಚಿಂತನೆಗೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳಬೇಕು. ಪ್ರತಿಪತ್ತಿಶ್ಚ, ಅದಕ್ಕೆ ನಮ್ಮದ್ದಾದಂತಹ ಒಂದಷ್ಟು ಸಂಗತಿಗಳನ್ನು ಸೇರಿಸಿಕೊಳ್ಳುವಲ್ಲಿ ನಾವು ಪ್ರಯತ್ನಿಸಬೇಕು. ಈ 5 ಬಗೆಗಳು ಬುದ್ಧಿಯ ತೆರೆದುಕೊಳ್ಳುವಿಕೆಗೆ ಕಾರಣ ಆಗುತ್ತದೆ ಅಂತ ಸುಭಾಷಿತಕಾರ ಹೇಳುತ್ತಾನೆ. ಹಾಗೆ ಭೂಯೋಭಿ ಪಟುಬುದ್ಧಿಭಿ ಪಟುಧಿಯಾಂ ಎನ್ನುವಲ್ಲಿ ಆಚಾರ್ಯರು ಇಷ್ಟು ಚಿಂತನೆಯನ್ನು ಸೇರಿಸಿಕೊಳ್ಳುತ್ತಾರೆ. ಚಿಂತನೆಯನ್ನು ಇಟ್ಟುಕೊಂಡು ಆ ಶಬ್ದಗಳನ್ನು ಪ್ರಯೋಗಿಸಿದ್ದಾರೆ. ಅಲ್ಲದೆ ಹೋರಾತಂತ್ರ ಮಹಾರಣವ ಪ್ರತರಣೆ, ದೊಡ್ಡ ಸಮುದ್ರ ಸಣ್ಣ ಕಾಲುವೆಯನ್ನು ದಾಟಿದ ಹಾಗಲ್ಲ. ಜ್ಯೋತಿಷ್ಯ ಎನ್ನುವುದು 18 ಪೂರ್ವಾಚಾರ್ಯರಿಂದ ಪ್ರಣೀತವಾದಂತಹ ದೊಡ್ಡ ಸಾಗರದ ಅಷ್ಟು ಗ್ರಂಥರಾಶಿಗಳು ಜ್ಯೋತಿಷ್ಯದಲ್ಲಿದೆ. ಅದರಲ್ಲಿ ಪೂರ್ತಿಯಾಗಿ ಅದನ್ನು ಈಜಬೇಕಾದರೆ ಅದು ಸಾಧ್ಯವೇ ಇಲ್ಲದ ಮಾತು. ಅದಕ್ಕೋಸ್ಕರ ಒಂದಷ್ಟು ದೂರ ಆದರೂ ಕ್ರಮಿಸುವ ಹಾಗೆ ಒಂದು ಸಣ್ಣ ನೌಕೆಯ ರೀತಿಯಲ್ಲಿ ನಾವು ಈ ಗ್ರಂಥವನ್ನು ಕಂಡುಕೊಂಡೆವು ಅಂತಾದರೆ, ಈ ಗ್ರಂಥದ ಮೂಲಕವಾಗಿ ನಾವು ಜ್ಯೋತಿಷ್ಯದ ಅನೇಕ ಸಂಗತಿಗಳನ್ನು ತಿಳಿದುಕೊಳ್ಳಬಹುದು ಅಂತ ಆಚಾರ್ಯರು ಈ 2ನೆಯ ಶ್ಲೋಕದಲ್ಲಿ ಶಾರ್ದೂಲ ವಿಕ್ರೀಡಿತ ಎನ್ನುವ ಛಂದಸ್ಸಿನ ಮೂಲಕ ತನ್ನ ಅಭಿಪ್ರಾಯವನ್ನು ಈ ರೀತಿಯಾಗಿ ಹೇಳಿದ್ದಾರೆ. ಎಲ್ಲರಿಗೂ ವಂದನೆಗಳು.